ಕಂಗ್ರ್ಯಾಚುಲೇಷನ್. ಹಾಯ್, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ನೀವೇನಿಲ್ಲ, ಯಾರು ಅಲ್ಲ, ಹೇಳಿದ್ದೆ? ನೀವೇನು ನನಗೆ ಕೇಳಿದೆ ಬಂದುಬಿಟ್ರೆ, ನನ್ನೇ ಬಿಟ್ಟು ಬಂದುಬಿಟ್ರೆ. ಏನು ಸರ್, ಒಂದು ಫೋನ್ ಮಾಡೋಕ್ಕಾಗಿ? ಹೌದು, ನೀವು ಅವ್ರ ಜೊತೆ ಬರ್ತೀನಿ ಅಂತಲೇ ಹೇಳಿದ್ದು. ಇದೇನು ಅವ್ರು ಮಿಸ್ ಆಗಿದ್ರು? ಇದಂದರೆ ಇದೆಲ್ಲ ನಿಮ್ಮ ಕೆಲಸ ಅಂತ ಆಯ್ತು. ಇಲ್ಲ ಸರ್, ನಾನೇನು ಹೇಳಿದ್ದಿಲ್ಲ, ಕೇಳಿ ಅವ್ರನ್ನ. ಅಲ್ಲ, ನಾನು ಅವ್ರ ಜೊತೆ ಬರೋಣ ಅಂತ ಹೌದು. ತಗೊಂಡ್ಬಂದ್ಬಿಟ್ಟಿದ್ದೀರಾ. ಇಲ್ಲ ಏನಿಲ್ಲ. ಓಕೆ, ಏನಿದೆ, ಬಂದಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಕೂತ್ಕೊಳ್ಳಿ. ಯಾ. ಸೊ ಫೈನಲಿ ನಿಮ್ಮ ಶಾರ್ಟ್ ಫಿಲ್ಮ್ 22 ಏಪ್ರಿಲ್ ರಿಲೀಸ್ ಆಯಿತು. ಈ ಶಾರ್ಟ್ ಫಿಲ್ಮ್ಗೆ ಇಂಟರ್ವ್ಯೂ ಮಾಡಿದ್ದು ನನಗೆ ಎಷ್ಟು ಖುಷಿ ಆಗ್ತಾ ಇದೆ, ನನಗೆ ಎಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅಂದರೆ, ನಿಮಗೆ ಹೇಗಂತ ರೆಸ್ಪಾನ್ಸ್ ಬಂತು? ಆ್ಯಕ್ಚುಲಿ ಎಸ್, ಅಂದರೆ ನಾವು ತುಂಬ ಇಷ್ಟಪಟ್ಟು ಮಾಡಿದ್ದು ಒಂದು ಕಾಂಟೆಂಟು ಯೂಟ್ಯೂಬಲ್ಲಿ ರೀಚ್ ಆಯಿತು ಆ್ಯಂಡ್ ರಿಲೀಸ್ ಆಗಿದೆ. ಬಟ್ ಏನಂತಂದರೆ ನಮಗೆ ಈಗ ಬರ್ತಾ ಇರೋ ಒಂದು ರೆಸ್ಪಾನ್ಸ್ ನೋಡಿದ್ರೆ ನಿಜವಾಗ್ಲೂ ನಾನು ಏನು ಅವತ್ತು ಇಂಟರ್ವ್ಯೂಲ್ಲಿ ಹೇಳಿದ್ನೋ, ನನಗೆ ದುಡ್ಡು ವಾಪಸ್ ಬರಬೇಕಾಗಿತ್ತು, ನನಗೆ ಅವಶ್ಯಕತೆ ಇಲ್ಲ, ಜನಗಳ ಪ್ರೀತಿ ವಿಶ್ವಾಸ ಬೇಕು ಅಂತ ಹೇಳಿದ್ನಲ್ಲ. ಪ್ರತಿಯೊಬ್ಬರು ಕೂಡ ಯಾರು ನನ್ನ ಶಾರ್ಟ್ ಫಿಲ್ಮ್ ನೋಡಿದಾರೋ, ಯಾರು ನಿಮಗೂ ಹೀಗೇನಾ ಅಂತ ನೋಡಿದಾರೋ, ಪ್ರತಿಯೊಬ್ಬರು ಕೂಡ ಅವರ ಲೈಫಿಗೆ ರಿಲೇಟೆಡ್ ಮಾಡಿಕೊಂಡು ನನಗೆ ಟೆಕ್ಸ್ಟ್ ಮಾಡ್ತಿದ್ದಾರೆ. ದಟ್ ಸರ್, ನನಗೆ ಸೇಮ್ ಇದೇ ಥರನೇ ಆಗಿತ್ತು, ನನ್ನ ರಿಯಲ್ ಲೈಫ್ ಸ್ಟೋರಿನೇ ಮಾಡಿರೋ ಥರನೇ ಇದೆ ಅಂತ ಒಂದಷ್ಟು ಹುಡುಗರು ಸೆಕೆಂಡ್ರಿ, ಆಮೇಲೆ ಮಾಡ್ತಾರೆ ಇಲ್ಲ ಅಂತಲ್ಲ, ಬಟ್ ಹುಡುಗಿರು ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರು. ನನ್ನ ರಿಯಲ್ ಲೈಫ್ ಸ್ಟೋರಿಯಲ್ಲಿ ನನಗೂ ಹಿಂಗೆ ಆಗಿತ್ತು, ನನಗೂ ಹಿಂಗೆ ಮಾಡ್ದ ಅಂತೆಲ್ಲ ಹೇಳಿ. ಆಮೇಲೆ ಎಷ್ಟೋ ಜನ ಏನೋ ನನ್ನ ಕ್ಲೋಸ್ ಫ್ರೆಂಡ್ಸು, ಅಂದರೆ ನನ್ನ ತಾಯಿದೊಂದು ಸೀನ್ ಬರುತ್ತೆ ಅದರಲ್ಲಿ, ಆ ತಾಯಿ ಸೀನ್ನ ಪಾಸ್ ಮಾಡಿಬಿಟ್ಟು ಈ ಕಾಲ್ ಮೀ, ಲಿಟ್ರಲಿ ವಾಸ್ ಕ್ರೈಯಿಂಗ್. ಮಗ, ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಿದೆ ಕಣೋ, ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆಯಾ ಅದು ಡೈಲಾಗು, ಐ ಫೆಲ್ಟ್ ವೆರಿ ಹ್ಯಾಪಿ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಅಂತ ಅಂದ್ಬಿಟ್ಟು ನನ್ನ ಹತ್ರ ಮಾತಾಡಿ, ಅದಾದಮೇಲೆ ಮತ್ತೆ ಅವ್ನು ನೋಡ್ಬಿಟ್ಟು ಮತ್ತೆ ಫೋನ್ ಮಾಡಿದ್ದ. ಓಕೆ. ಸೊ ಹೀಗೆ ನನಗೆ ತುಂಬ ಜನ ತುಂಬ ಪ್ರೀತಿಯಿಂದ ಏನೋ ತುಂಬ ಚೆನ್ನಾಗಿ ಮಾಡಿದ್ಯಾ, ಅಂದರೆ 2 ದಿನ ಶೂಟ್ ಮಾಡಿದ್ರು ನಮ್ಗೆ ಅದನ್ನು ಅನ್ನಿಸ್ತಿಲ್ಲ, ಏನೋ ವಿಡಿಯೋ ಮೇಕಿಂಗ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಎಸ್, ಪ್ರದೀಪ್ ವರ್ಮ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಸಕ್ಸಸ್ ಅಂತ ನಾವು ಮಾತಾಡ್ತಿದ್ದೀವಿ ಅಂದರೆ, ಆ ಸಕ್ಸಸ್ ಆಗೋದಕ್ಕೆ ಕಾರಣ ಒಂಥರ ಪಿಲ್ಲರ್ ಅವ್ರು ನನಗೆ. ಇವಾಗ ನಿಮಗೆ ಬಂದಂಥ ರೆಸ್ಪಾನ್ಸ್ ಫಾರ್ ಯೋರ್ ರೋಲ್ ಹೇಗಿತ್ತು? ಯಾ, ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಆ್ಯಕ್ಚುಲಿ ಇದೊಂದು ಡೈಲಾಗ್ ಇದೆ, ಆ ಡೈಲಾಗ್ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ 118,000 ಪೀಪಲ್ ನೋಡಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಅದರಲ್ಲಿ. ಇನ್ಫ್ಯಾಕ್ಟ್ ಅದರಿಂದ ನನ್ನ ಪ್ರೊಫೈಲ್ ಕೂಡ ಬಿಲ್ಡ್ ಆಗಿದೆ, ಡ್ಯಾಶ್ಬೋರ್ಡ್ ಆಲ್ಮೋಸ್ಟ್ 1 lakh ಕ್ರಾಸ್ ಆಗಿದೆ. ಸೊ ಐ ವಾಸ್ ಹ್ಯಾಪಿ ವಿತ್ ದಟ್. ಆ್ಯಂಡ್ ನಾನು ಮಾಡಿರೋ ಕ್ಯಾರೆಕ್ಟರ್ ಇಟ್ ವಾಸ್ ಲೈಕ್ 18+ ಡೈಲಾಗ್ಸ್ ಎಲ್ಲ ಇತ್ತು, ಬಟ್ ಐ ಆಮ್ ಹ್ಯಾಪಿ ವಿತ್ ದಟ್. ಕೊನೆಯಲ್ಲಿ ಹೇಳಿರೋ ಡೈಲಾಗ್ಸ್ ಎಲ್ಲ ಕೇಳಿ, ತಂದೆ ತಾಯಿ ಬಗ್ಗೆ ಹೇಳಿ ಅದು ಕೇಳಿ ಎಷ್ಟೋ ಜನ ಮೆಸೇಜ್ ಮಾಡಿದ್ದಾರೆ, ಕಮೆಂಟ್ಸ್ ಮಾಡಿದ್ದಾರೆ, ನಿಜ ಅಣ್ಣ ಹೇಳ್ತಿರೋದು ಅಂತೇಳಿ. ಸೊ ಈಗ ಏನು ನಡೀತಿದೆಯೋ ಈ ಪ್ರಪಂಚದಲ್ಲಿ ಏನಾಗ್ತಿದೆಯೋ ಅದ್ರ ಬಗ್ಗೆ ಮಾಡಿದ್ದೀನಿ, ತುಂಬ ಸಂತೋಷ ಆಗ್ತಿದೆ. ಇವ್ರ ಕ್ಯಾರೆಕ್ಟರ್ಗೆ ನಾವೆಲ್ಲ ಕೊಲಾಬ್ರೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಇವ್ರು ಹೇಳೋ ಡೈಲಾಗಿಗೆ 1,20,000 ಏನೋ 1,30,000 ಎಲ್ಲ ಹೋಗ್ತಿದೆ ಇವ್ರ ಡೈಲಾಗು. ನಾನು ತುಂಬ ಪ್ರೀತಿಯಿಂದ ಹೇಳ್ತಿದ್ದೀನಿ, ಸರಿನಾ? ನಂದು 50,000 70,000. ಬಾಯ್ಸ್ ನೋಡಿ, ಒಳ್ಳೆಯವ್ರಿಗೆ ಬೆಲೆ ಇಲ್ವಾಗಾದರೆ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಶಾರ್ಟ್ ಫಿಲ್ಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ರೆಸ್ಪಾನ್ಸ್, ಯೂಟ್ಯೂಬಲ್ಲಿ ಬಂದಂಥ ವ್ಯೂಸ್, ರೀಚಸ್, ಅದ್ರ ಬಗ್ಗೆ ಹೇಳೋದಾದರೆ? ಆ್ಯಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಯೂಟ್ಯೂಬಲ್ಲಿ ಜಾಸ್ತಿ ರೀಚ್ ಆಗಬೇಕು ಅಂತ. ಸೊ ನಾನು ಟ್ರೈಲರ್ ಬಿಟ್ಟಿದ್ದೇ ಆಗಲಿ, ಟೀಸರ್ ಬಿಟ್ಟಿದ್ದೇ ಆಗಲಿ, ಫಸ್ಟ್ ಇಂಟರ್ವ್ಯೂ ಮಾಡಿದ್ದೇ ಆಗಲಿ, ನನ್ನ ಶಾರ್ಟ್ ಫಿಲಿಮ್ ತುಂಬ ಜನಗಳಿಗೆ ರೀಚ್ ಆಗಬೇಕು. ಬಿಕಾಸ್ ಆ ಕಂಟೆಂಟ್ ಹಂಗಿದೆ. ಓಕೆ. ಅದ್ಭುತವಾದಂಥ ಮೇಕಿಂಗ್ ಇಲ್ದಿರ್ಬೋದು. ಇಂಗ್ಲೀಷ್ ಸಿನಿಮಾ ನೀವು ನೋಡಿದವ್ರು ಯಾರು ಒಂದಷ್ಟು ಜನ ಮೇಕಿಂಗ್ ಹಂಗಿರ್ಬೇಕಿತ್ತು ಹಿಂಗಿರಬೇಕು ಅಂತಿದ್ದೀರಲ್ಲ, ನಾನು ಯಾವತ್ತೂ ಈ ಎಸ್ಪೆಷಲಿ ಇದರಲ್ಲಿ ಮೇಕಿಂಗಲ್ಲಿ ನಾನು ಮೇಕಿಂಗ್ ವೈಸ್ ಹೋಗಿಲ್ಲ, ನಾನು ಕಂಟೆಂಟ್ ಹೇಳಿದ್ದೀನಿ. ಸೊ ಚೇತನ್, ನಿಮಗೆ ಈ ಶಾರ್ಟ್ ಫಿಲ್ಮ್ ಆದಮೇಲೆ ಬರ್ತಿರುವಂಥ ಆಪರ್ಚುನಿಟೀಸ್ ಇರ್ಬೋದು, ಅಥವಾ ನಿಮ್ಮ ಕೆರಿಯರ್ ಬಿಲ್ಡ್ ಆಗೋಕ್ಕೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗ್ತಿದೆಯಾ, ಹೆಲ್ಪ್ ಆಗ್ತಿದೆಯಾ? ಎಸ್, 100%. ಆ್ಯಕ್ಚುಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನನ್ನ ಕೆರಿಯರ್ ಬಿಲ್ಡ್ ಮಾಡೋದಕ್ಕೆ. ಯಾಕಂದರೆ ಇದಕ್ಕೆ ಮುಂಚೆ ನಾನು ಏನು ಮಾಡಿದ್ದೀನಿ ಕ್ಯಾರೆಕ್ಟರ್ಸ್ ಎಲ್ಲ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದೆನ್ ಆಬ್ವಿಯಸ್ಲಿ ಡೈಲಾಗ್ಸು ಕೆಲವೊಂದೆಲ್ಲ ಫ್ಯಾಮಿಲಿ ಕಡೆಯಿಂದೆಲ್ಲ ಬಂದಿದೆ. ಬಟ್ ಆರ್ಯನ್ ಅವ್ರು ಏನು ಬರ್ದಿದ್ದಾರೋ ಕೊನೆ ಡೈಲಾಗು, ಅದನ್ನ ಕೇಳಿ ಹೌದು ಗುರು ನಿಜ, ನೀವು ಹೇಳಿರೋದು 100% ಸತ್ಯ. ತಂದೆ ತಾಯಿ ಮೊದಲು ನಮಗೆ, ಅದಾದಮೇಲೆ ಮಿಕ್ದವರೆಲ್ಲ ಇವರು ಹೇಳ್ತಿರ್ತಾರೆ ಮಾತು. ಆಮೇಲೆ ನನಗೆ ತುಂಬ ಜನ ಹುಡುಗಿರು ಫ್ಯಾನ್ ಆಗಿಬಿಟ್ಟಿದ್ದಾರೆ ನನ್ನ ಕ್ಯಾರೆಕ್ಟರ್ಗೆ. ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ದೀರಾ ನೀವು, ಯು ಆರ್ ಸೋ ಗುಡ್. ಅಂದರೆ ನಾವು ಬಯಸೋದು ಅಂತ ಹುಡುಗನ್ನೇ ಬಯಸ್ತೀವಿ, ಬಟ್ ನಮ್ಗಂತವ್ರು ಸಿಗಲ್ಲ ಈಗಿನ ಕಾಲದಲ್ಲಿ. ಇವಾಗ ಅವ್ರು ಹೇಳಿದ್ರು ರಿಯಲ್ ಲೈಫಲ್ಲಿ ಹಂಗೇನಾ ಅಂತ ಕ್ವಶನ್ ಮಾಡಿದ್ರು ಅಂತ, ನೀವು ರಿಯಲ್ ಲೈಫಲ್ಲಿ ಹೇಗೆ? ನಿಮ್ದು ರಿಯಲ್ ಲೈಫಲ್ಲಿ ಅದನ್ನ ನೀವು ಹೇಳಬೇಕು. ನಾನು ಹೆಂಗೆ ಅಂತ ಏನು ಗೊತ್ತಾ, ನಾನು ನನ್ನ ಬಗ್ಗೆ ಹೇಳ್ಕೋಬಾರ್ದು. ನಾನು ಹೆಂಗೆ ಅಂತ ನೀವು ನನ್ನನ್ನು ನೋಡಿದ್ದೀರಲ್ಲ, ನನ್ನ ಬಗ್ಗೆ ಗೊತ್ತಲ್ಲ, ನೀವು ಹೇಳಿ. ನನಗೆ ಗೊತ್ತಿರೋ ಪ್ರಕಾರ ಈ ಸಚ್ ಎ ಸ್ವೀಟ್ ಗೈ. ಆ್ಯಕ್ಚುಲಿ ಮೇ
ಬಿ ಒಬ್ಬೊಬ್ರಿಗೆ ಒಂದೊಂದು ಪರ್ಸ್ಪೆಕ್ಟಿವ್ ಇರ್ಬೋದು, ಬಟ್ ಈಸ್ ಅ ವಂಡರ್ಫುಲ್ ಗಾಯ್ ಆ್ಯಕ್ಚುಲಿ. ದಟ್ ಈಸ್ ವೆರಿ ಟ್ರೂ. ಈಸ್ ಅ ವೆರಿ ಸ್ವೀಟ್ ಗೈ. ಸೊ ಶಾರ್ಟ್ ಫಿಲ್ಮ್ ನೋಡಿ ಆದಮೇಲೆ ನನಗೆ ಒಂದು ಥಿಂಗ್ ಇವಾಗ ನಿಮ್ಮ ನೋಡಿದಾಗ ಫ್ಲ್ಯಾಶ್ ಆಗಿದ್ದು, ಫಿಲ್ಮಲ್ಲಿ ಅವ್ರ ಹೇರ್ ಲಾಂಗ್ ಇದೆ, ನಿಮ್ಮದು ಶಾರ್ಟ್ ಇದೆ ಆ್ಯಂಡ್ ಕರ್ಲಿ ಇದೆ, ಬಟ್ ಇಲ್ಲಿ ನಿಮ್ದು ಲಾಂಗ್ ಇದೆ. ಸೊ ಏನಿದ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಈಗ ತಾನೇ ನೀವು ಪಾರ್ಟ್ 2 ಮಾಡ್ತೀರಾ ಇಲ್ವ ಅಂತ ಕೇಳ್ತಿದ್ದೀವಿ ಅಲ್ವಾ. ಓಕೆ, ವಿಷಯ ಏನಂತಂದರೆ ಈಗ ಪಾರ್ಟ್ 2 ಅಲ್ಲಿ ಇವರು ನಾನಾಗಿರ್ತಾರೆ, ನಾನು ಇವರಾಗಿರ್ತೀನಿ, ಅದಕ್ಕೆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ. ಸಸ್ಪೆನ್ಸ್. ಸರ್ ಇದು ತಮ್ನೇಲ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಯಾರ್ದು ಸರ್ ಐಡಿಯಾ ಇದು? ಇಲ್ಲ, ಚೇತಂದೆ ಹೇಳಿ. ಇಲ್ಲ ಅವ್ರು ತಮಾಷೆ ಮಾಡ್ತಿದ್ದಾರೆ, ಅವ್ರದ್ದೇ ಐಡಿಯಾ. ಓಕೆ. ಇಲ್ಲ, ಆ್ಯಕ್ಚುಲಿ ನನಗೆ ಅಂದರೆ ಏನೋ ಡೆಪ್ತಾಗಿ ಬೇಕಿತ್ತು. ಬಿಕಾಸ್ ಪ್ರೀತಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಏನಾಗುತ್ತೆ ಗೊತ್ತಾ, ನಾವು ಈಗ ನಾವೇನು ಮಾಡ್ತೀವಿ, ರಿಯಲ್ ಲೈಫಲ್ಲಿ ನಾವು ಪ್ರೀತಿ ಮಾಡ್ತೀವಿ. ಪ್ರೀತಿ ಮಾಡಿದಾಗ ಏನಾಗುತ್ತೆ, ನಮ್ಗೆ ಅದನ್ನು ಅನುಭವಿಸೋದ್ರಿಂದ ನಮ್ಮ ಕಣ್ಣಲ್ಲಿ ರಕ್ತ ಅಂತಲೂ ಹೇಳೋಕ್ಕಾಗಲ್ಲ, ಅದು ಏನೋ ಒಂದದು ಅಷ್ಟು ಅಂದರೆ ಆ ನೋವು ರಕ್ತವಾಗಿ ಆಚೆ ಬರ್ತಾ ಇರುತ್ತೆ. ಬಟ್ ನಮ್ಮ ನೋವನ್ನ ನೋಡಿ ಪೇರೆಂಟ್ಸ್ಗಳು ಕಣ್ಣಲ್ಲಿ ನೀರು ಹಾಕ್ತಾರಲ್ಲ, ಸೊ ಅದು ನನಗೆ ಆ ಥಾಟ್ ಬಂತು. ಸೊ ಅದಕ್ಕೆ ನಾನು ಪ್ರೀತಿ ಮಾಡೋರು ಕಣ್ಣಲ್ಲಿ ರಕ್ತ, ಆ ರಕ್ತನ ನೋಡಿ ಆ ನೋವನ್ನ ನೋಡಿ ಪೇರೆಂಟ್ಸ್ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಅಂದ್ಬಿಟ್ಟು ಹಾಕ್ತೆ. ಸೊ ಅದೇನಾಯಿತು, ಅದು ಅಲ್ಲಿಗೆ ಹೆಂಗೆ ಕನೆಕ್ಟ್ ಆಗಿದೆ ಅಂದರೆ, ನನ್ನ ಚೆಸ್ಟ್ ಮೇಲೆ ಆ ಹೀರೋಯಿನ್ನು ಅಳ್ತಾ ಇರೋದು, ಅಂದರೆ ಇನ್ನೊಂದು ಸೋಲೋ ಇದೆಯಲ್ಲ ಬೇರೆ ಹುಡುಗಿ, ಅವಳು ಅಂದರೆ ಟ್ರೂ ಕ್ಯಾರೆಕ್ಟರ್ ಮಾಡಿದಾಳಲ್ಲ, ಆ ಹುಡುಗಿನೂ ನಾನು ಒಂದಾಗ ಥರ ಅದು ಕನೆಕ್ಟ್ ಆಗ್ತಿದೆ. ಸೊ ಸ್ವಲ್ಪ ಜನ ಹಂಗೆ ಹೇಳ್ತಿದೆ, ಸರ್ ತಮ್ಮನೇಲಿ ನೆಕ್ಸ್ಟ್ ಇಬ್ಬರು ಒಂದಾಗ ಥರ ಇದೆಯಲ್ಲ ಸರ್, ನಿಜನಾ? ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ನೀವು ಶೇರ್ ಮಾಡಿದಾಗ ನಿಮಗೆ ಯಾರಾದರೂ ಅಂದರೆ ಕಾಮೆಂಟ್ಸ್ ಹೇಳಿರ್ತಾರಲ್ಲ, ಸಿನಿಮಾ ಹಂಗಿತ್ತು ಹಿಂಗಿತ್ತು ಅಂತ, ನಿಮಗೇನಂದ್ರು ನಿಮ್ಮ ಸರ್ಕಲ್ ಏನು? ಸೊ ನನ್ನ ಸರ್ಕಲಲ್ಲಿ ನಾನು ಹಾಕಿದ ಸ್ಟೋರೀಸಿಂದ ಇರ್ಬೋದು ಅಥವಾ ವಾಟ್ಸಪ್ ಸ್ಟೇಟಸಿಂದ ಇರ್ಬೋದು, ಎವ್ರಿಬಡಿ ವೆಂಟ್ ಆ್ಯಂಡ್ ವಾಚ್. ಓಕೆ. ಡೈಲಾಗ್ಸ್ ನೋಡಿನಾದರೂ ನೋಡಬೇಕಂತ ಹೇಳ್ಬಿಟ್ಟು ದೇ ವೆಂಟ್ ಆ್ಯಂಡ್ ವಾಚ್ ಆ್ಯಂಡ್ ದೇ ವರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇಟ್ಸ್ ಲೈಕ್ ಬಿಕಾಸ್ ಒಂದು ಫೇರಿ ಟೇಲ್ ಥರ ಇಲ್ಲ ಸ್ಟೋರಿ, ರಿಯಲಿಸ್ಟಿಕ್ ಆಗಿ ಇದೆ. ಏನು ನಡೀತಾ ಇದೆ ಅದನ್ನು ತೋರಿಸಿದ್ದಾರೆ. ಎರಡೂ ಸೈಡ್ ಇದೆ. ಇಟ್ಸ್ ನಾಟ್ ಜಸ್ಟ್ ದಟ್ ಹುಡುಗರಷ್ಟೇ ಮೋಸ ಮಾಡೋದು, ಹುಡುಗಿರಷ್ಟೇ ಮೋಸ ಮಾಡೋದು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಸೊ ದೇ ವರ್ ವೆರಿ ಹ್ಯಾಪಿ ಅಬೌಟ್ ಇಟ್. ತುಂಬ ಖುಷಿಪಟ್ಟರು ಆ್ಯಂಡ್ ದೇ ವರ್ ಹ್ಯಾಪಿ ಬಿಕಾಸ್ ಐ ವಾಸ್ ಆಲ್ಸೋ ಅ ಪಾರ್ಟ್ ಆಫ್ ಇಟ್. ನನ್ನ ಕಂಟೆಂಟೇ ಅದು. ಜಗತ್ತಲ್ಲಿ ಪವಿತ್ರವಾಗಿ ಪ್ರೀತಿಸೋ ಹುಡುಗರು ಇದ್ದಾರೆ, ಹುಡುಗಿರು ಇದ್ದಾರೆ. ನೀವು ಯಾರನ್ನ ಚೂಸ್ ಮಾಡ್ತೀರಾ, ನೀವು ಯಾರ ಜೊತೆ ಇರ್ತೀರಾ, ಹೆಂಗೆ ಚೂಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾವೇನು ಮಾಡ್ತೀವಿ, ಪ್ರೀತಿಯಲ್ಲಿ ಎಲ್ಲರೂ ಸುಳ್ಳು ಎಲ್ಲರೂ ಸತ್ಯ ಹೇಳೋಕ್ಕಾಗಲ್ಲ. ಹುಡುಗರಲ್ಲೂ ಇದೆ, ಹುಡುಗಿರಲ್ಲೂ ಇದೆ. ಸೊ ಇದನ್ನೇ ನಾನು ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಹೇಳಿರೋದು. ಅದೇ ಎಲ್ಲರೂ ಕನೆಕ್ಟ್ ಆಗಿರೋದು. ನನಗೆ ಇನ್ನೂ ಒಂದು ದೊಡ್ಡ ಖುಷಿ ಏನು ಗೊತ್ತಾ, ನಾವೇನಾದರೂ ಅಂದ್ಕೊಂಡಿರೋದನ್ನ ಜನಗಳಿಗೆ ತಲುಪಿಸಿ ಅವ್ರ ಬಾಯಿಂದ ಸಖತ್ತಾಗಿ ಮಾಡಿದ್ದೀರಾ ಅಂತ ಅನ್ನಿಸ್ಕೊಂತೀವಲ್ಲ, ಅದೇ ಸಕ್ಸಸ್. ನಾವು ನೆಕ್ಸ್ಟ್ ಏನೇ ಮಾಡಿದ್ರು ಓಕೆ ನಮಗೊಂದು ಐಡಿಯಾ ಇದೆ, ನಾವು ಹೇಳೋದನ್ನ ಜನ ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ, ಮೇ ಬಿ ಎಲ್ಲೋ ಒಂದು ಕಡೆ ರಿಲೇಟೆಡ್ ಆಗ್ತಿದೆ ಇದು ಅಂತ ನಮಗೆ ಒಂದು ಹೋಪ್ ಬರುತ್ತೆ. ಈಗ ಆರ್ಯನವ್ರು ಹೇಳಿದ್ರಲ್ವಾ, ಹುಡುಗರಿಗೂ ಇಷ್ಟ ಆಗಿದೆ, ಹುಡುಗಿರ್ಗೂ ಇಷ್ಟ ಆಗಿದೆ ಅಂತೇಳಿ. ನಾವು ಪರ್ಸ್ನಲ್ ಆಗಿ ನಾವು ಅದನ್ನ ಚೆಕ್ ಮಾಡಿದ್ವಿ. ನಂದೇನು ಡೈಲಾಗ್ ಇದೆಯೋ ಆಲ್ಮೋಸ್ಟ್ ಎಷ್ಟೊಂದು ಜನ ಹುಡುಗರಿಗೆ ಇಷ್ಟ ಆಗಿದೆ, ನಾವು ಇನ್ಸೈಟ್ ನೋಡಿದ್ದೀವಿ. ಆರ್ಯನ್ ಅವ್ರದ್ದು ಏನು ಡೈಲಾಗ್ ಇದೆಯೋ ಹುಡುಗಿರ್ಗೆ ಇಷ್ಟ ಆಗಿದೆ, ಹುಡುಗಿರು ತುಂಬ ಲೈಕ್ ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ. ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಈ ಥರ ಆಗಿದೆಯಾ? ಅಂದರೆ ನಿಮ್ಗೆ ಯಾರಾದರೂ ಮೋಸ ಮಾಡಿದ್ದೀರಾ ಅಥವಾ ನೀವು ಯಾರಿಗಾದ್ರೂ ಮೋಸ? ನೀವು ಬೇಜಾನ್ ಜನ ಮಾಡಿರ್ತೀರಲ್ಲ, ಅಲ್ಲ ನೀವು ಹುಡುಗಿರು ಅಂದ ತಕ್ಷಣ ಒಂದಷ್ಟು ರಾಶಿ ಅವ್ರದ್ದು ಓಪನಿಂಗ್ ಡೈಲಾಗ್ ಇದೆಯಲ್ಲ, ಹುಡುಗಿರು ಲವ್ ಮಾಡ್ತೀನಿ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಬಂಬಲ್, ಟಿಂಡರ್, ನೀನೇ ನಾನು ಎಷ್ಟೋ ಡೇಟಿಂಗ್ ಆ್ಯಪ್ನಲ್ಲಿ ಲೋಡ್ಗಟ್ಟಲೆ ಆಪ್ಷನ್ಸ್ಗಳು ಬಂದು ಬೀಳ್ ಸಾಯ್ತವೆ ಅಂಥದ್ರಲ್ಲಿ. ಓಕೆ, ತುಂಬ ಟೈಮ್ ತೊಗೊಂಡು ಲವ್ ಮಾಡಬೇಕಾ ಅಥವಾ ಶಾರ್ಟ್ ಟೈಮಲ್ಲಿ ಕನೆಕ್ಟ್ ಆದರೂ ಕೂಡ ಒಳ್ಳೆ ಹುಡುಗನಿಗೆ ಕನೆಕ್ಟ್ ಆಗಬೇಕಾ? ಸೊ ಈ ವಿಷಯನ ನೀವೇ ಕಾಮೆಂಟ್ ಮಾಡಿ. ಏನಾಗುತ್ತೆ ನಿಮಗೆ ಏನು ಅನಿಸುತ್ತೋ ಅದನ್ನು ಹೇಳಿ. ಇವ್ರು ಹೇಳಿದ್ರಲ್ಲ ಎಫರ್ಟ್ ಹಾಕಬೇಕು ಅಂತ, ಎಫರ್ಟ್ ಹಾಕಬೇಕಾ ಅಥವಾ ಏನೋ ಅದು ನಿಮಗೆ ಬಿಟ್ಟಿದ್ದು, ನೀವೇ ಕಾಮೆಂಟ್ ಮಾಡಿಪ್ಪ. ಸರ್ ಆಗಲೇ ನೀವು ಉಪೇಂದ್ರ ಸರ್ ಬಗ್ಗೆ ಮಾತಾಡಿದ್ರೆ, ಎಸ್ ಎಸ್. ಸೊ ಈಗ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಡೈಲಾಗ್ ಏನು ಪ್ರಾಕ್ಟೀಸ್ ಮಾಡ್ತಿದ್ವೋ ಆ ಡೈಲಾಗು ಈಗ ಏನು ಬಂದಿದೆಯೋ ಫೋರ್ಸ್, ಎಷ್ಟೋ ಜನ ಹೇಳಿದಾರಂತೆ ಆರ್ಯನ್ ಸರ್ಗೂ, ಆ ಹುಡುಗ ತುಂಬ ಚೆನ್ನಾಗಿ ಡೈಲಾಗ್ ಹೇಳಿದ್ದಾನೆ, ತುಂಬ ಫೋರ್ಸ್ಫುಲ್ಲಾಗಿ ಹೇಳಿದ್ದಾನೆ ಅಂತೇಳಿ. ಸೊ ನನಗೆ ಎಕ್ಸಾಂಪಲ್ ಕೊಟ್ಟಿದ್ದು ಆರ್ಯನ್ ಸರ್ ಬಂದು, ನೀವು ಏನೇನ ಮಾಡಿ ಈ ಡೈಲಾಗ್ ಉಪೇಂದ್ರ ಸರ್ ಹೇಳಿದರೆ ಹೆಂಗಿರುತ್ತೆ, ಉಪೇಂದ್ರ ಸರ್ ಎಕ್ಸಾಂಪಲ್ ತೊಗೊಳ್ಳಿ ಅಂತ ಹೇಳಿದರು. ಸೊ ಅದನ್ನೇ ಪಾಲಿಸಿದ್ದೀನಿ. ನಿಮಗೆ ಓಕೆ ಆಗಿದೆಯಾ ಸರ್ ಡೈಲಾಗ್? 100%. ಎಸ್ ಚೇತನ್. ಎಸ್ ಸರ್. ಕವನ, ಆಫ್ಟರ್ ಆಲ್ ದೀಸ್ ಡಿಸ್ಕಷನ್ಸ್ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಹೇಳಿ ಸರ್. ನಿಮಗೂ ಹೀಗೆನಾ ಫಿಲಿಮ್ ಬಗ್ಗೆ ಆಡಿಯನ್ಸ್ ರೆಸ್ಪಾನ್ಸ್ ಕೇಳಿದ್ರೆ ಹೇಗೆ ಪಬ್ಲಿಕ್ ಹತ್ರ? ಪರ್ಫೆಕ್ಟ್. 100% ಸರ್. ಅಟ್ ಎನಿ ಕಾಸ್ಟ್ ನಾವು ಅವ್ರದ್ದು ಬೈಟ್ಸ್ ತೊಗೊಳ್ಳೋಣ. Sure, ಬಿಕಾಸ್ ನಮ್ಗೆ ಆ ಥರ ಪ್ರಮೋಟ್ ಮಾಡೋದ್ರಿಂದ ನಾರ್ಮಲ್ ಆಡಿಯನ್ಸ್ಗಳಿಗೆ ರೀಚ್ ಆಗ್ತೀವಿ. ಆ್ಯಂಡ್ ನಮ್ಮ ಅಜೆಂಡಾ ಕೂಡ ಅದೇ. ಇಟ್ ವರ್ಕ್ಸ್. ಆಲ್ಸೋ ದ ಹಾರ್ಶ್ ಡೈಲಾಗ್ಸ್ಗೆ ಅವ್ರ ರಿಯಾಕ್ಷನ್ ಏನಿರುತ್ತೆ, ಕರೆಕ್ಟ್, ನಾವು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಬೋದು. ಎಕ್ಸಾಕ್ಟ್ಲಿ ವಿಲ್ ಡೂ ದಟ್. ಮಾಡೋಣ ಅಲ್ವಾ? ಎಸ್, ಲೆಟ್ಸ್ ಗೋ. ಗುಡ್ ಟು ಗೋ, ಕಮ್ ಆನ್.